ಕಾಂಗ್ರೆಸ್ ಸರ್ಕಾರದಲ್ಲಿ ವರ್ಷಕ್ಕೆರಡು ಅಕ್ರಮಗಳು ಹೊರ ಬರ್ತಾನೆ ಇವೆ. ಮೂಡ ಆಯ್ತು, ವಾಲ್ಮೀಕಿ ನಿಗಮ ಹಗರಣ ಹೋಯ್ತು, ಈಗ ಅಲ್ಪಸಂಖ್ಯಾತರ ಇಲಾಖೆಯಲ್ಲೂ ಅಕ್ರಮದ ಹೊಗೆಯಾಡ್ತಾ ಇದೆ. 100 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿರೋ ಆರೋಪ ಕೇಳಿ ಬಂದಿದೆ. ಸಚಿವ ಜಮೀರ್ ಅಹಮದ್ ಸುತ್ತ ಹಗರಣದ ಹುತ್ತ ಬೆಳೆದುಕೊಂಡಿದೆ. ಕಾರ್ಮಿಕ ಇಲಾಖೆ ಇರಬಹುದು, ವಾಲ್ಮೀಕಿ ಇರಬಹುದು, ಕೆಮ್ಮು ಕರಪ್ಷನ್ ಅನ್ನ ಮುಚ್ಚಿಡ್ಲಿಕ್ಕಾಗಲ್ಲ. 4 ದಿವಸ ಸಸ್ಪೆಂಡ್ ಮಾಡೋದು, 5ನೇ ದಿನ ಪ್ರಮೋಷನ್ ಕೊಟ್ಟು ಇನ್ನೊಂದು ಇಲಾಖೆ ಆಯಕಟ್ಟಿನ ಜಾಗ ಕೂರಿಸ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳಿಗೆ ಏನು ಸಂದೇಶ? ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ನಡೀತಾ ಭಾರಿ ಗೋಲ್ಮಾಲ್. ಜಮೀರ್ ಅಹಮದ್ ವಿರುದ್ಧ 625 ಕೋಟಿ ದುರ್ಬಳಕೆ ಆರೋಪ. ಗ್ಯಾರಂಟಿ ಸರ್ಕಾರದ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಹಗರಣಗಳ ಸರಪಳಿಯಲ್ಲಿ ಬಂಧಿಯಾಗಿರೋ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿರೋ ಆರೋಪ ಕೇಳಿ ಬಂದಿದೆ. ಆರ್ಥಿಕ ಇಲಾಖೆ ಅನುಮೋದನೆ ಪಡೆಯದೆ 625 ಕೋಟಿ ರೂಪಾಯಿ ದುರ್ಬಳಕೆ ಮಾಡಲಾಗಿದೆ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಆರೋಪಿಸಲಾಗಿದೆ. ಸಿಎಂ ಅನುಮೋದನೆ ಪಡೆಯದೆ ಆರ್ಥಿಕ ಇಲಾಖೆ ಸಹಮತಿ ಇಲ್ಲದೆ ಅಲ್ಪಸಂಖ್ಯಾತರ ಇಲಾಖೆಯ 625 ಕೋಟಿ ಅನುದಾನವನ್ನು ಗುತ್ತಿಗೆದಾರನೊಂದಿಗೆ ಶಾಮೀಲಾಗಿ ದುರ್ಬಳಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿ ಹೆಸರಲ್ಲಿ 625 ಕೋಟಿ ದುರ್ಬಳಕೆ ಮಾಡಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಪ್ತ ರಘು ಅಲ್ಪಸಂಖ್ಯಾತರ ಇಲಾಖೆ ವಿರುದ್ಧ ಆರೋಪ ಮಾಡಿದ್ದಾರೆ. ಆರ್ಥಿಕ ಇಲಾಖೆ ಹಾಗೂ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ರಘು ಪತ್ರದ ಆಧಾರದ ಮೇಲೆ ಆರ್ಥಿಕ ಇಲಾಖೆಯ ಅಧೀನ ಕಾರ್ಯದರ್ಶಿ ಅಲ್ಪಸಂಖ್ಯಾತರ ಇಲಾಖೆಗೆ ಪತ್ರ ಬರೆದು ಮಾಹಿತಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 625 ಕೋಟಿ ಹಣವನ್ನ ಸಿಎಂ ನೀಡಿದ್ದೇಕೆ? ಇದರ ಹಿನ್ನೆಲೆ ಏನು ಅಂತ ನೋಡಿದ್ರೆ, ಅಲ್ಪಸಂಖ್ಯಾತರು ಹೆಚ್ಚು ವಾಸಿಸುವ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಸೂಚನೆ ನೀಡಿತ್ತು. ಈ ನಿಟ್ಟಿನಲ್ಲಿ 176 ವಿಧಾನಸಭಾ ಕ್ಷೇತ್ರಕ್ಕೆ 1000 ಕೋಟಿ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿತ್ತು. 2023-24ನೇ ಸಾಲಿನಲ್ಲಿ ಮುಂದಿನ 3 ವರ್ಷಗಳಲ್ಲಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಾಗುತ್ತಿದೆ. ಈ ಲೆಕ್ಕ ಶೀರ್ಷಿಕೆಯಡಿ 11 ಕಾರ್ಪೊರೇಷನ್ಗಳಲ್ಲಿ ಅಲ್ಪಸಂಖ್ಯಾತರ ಕಾಲೋನಿ ಸಮಗ್ರ ಅಭಿವೃದ್ಧಿಗೆ ಸಿಎಂ ಸಿದ್ದರಾಮಯ್ಯನವರು ವಿಶೇಷ ಅಭಿವೃದ್ಧಿ ಯೋಜನೆ ನೀಡಿದ್ದರು. ಇದಲ್ಲದೆಯೂ ಮತ್ತೆ 625 ಕೋಟಿ ರೂಪಾಯಿ ಹೆಚ್ಚುವರಿ ಹಣ ಪಡೆದಿರೋ ಆರೋಪ ಕೇಳಿಬಂದಿದೆ. ಸಚಿವ ಜಮೀರ್ ಅಹಮದ್ ಇಲಾಖೆ ವಿರುದ್ಧ 625 ಕೋಟಿ ರೂಪಾಯಿ ದುರ್ಬಳಕೆ ಮಾಡಿರುವ ಆರೋಪ ಕೇಳಿಬಂದಿದೆ. 625 ಕೋಟಿ ಅಕ್ರಮ, ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡ. ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಡೆದಿರುವ ಅಕ್ರಮದ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ಈ ಬಗ್ಗೆ ಮಾತನಾಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಅಲ್ಪಸಂಖ್ಯಾತರ ಇಲಾಖೆ ಅಷ್ಟೇ ಅಲ್ಲ, ಎಲ್ಲ ಇಲಾಖೆಗಳಲ್ಲೂ ಹಣ ದುರ್ಬಳಕೆಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಅಲ್ಪಸಂಖ್ಯಾತರ ಇಲಾಖೆ ಅಕ್ರಮದ ಬಗ್ಗೆ ತನಿಖೆ ಆಗಬೇಕು ಅಂತ ಪರಿಷತ್ ಸದಸ್ಯ ಸಿ.ಟಿ. ರವಿ ಆಗ್ರಹಿಸಿದ್ದಾರೆ. ಎಲ್ಲಾ ಇಲಾಖೆಗಳಲ್ಲೂ ಆಗಿದೆ. ಬಹಳಷ್ಟು ಇಲಾಖೆಗಳಲ್ಲಿ ಈ ರೀತಿ ದುರುಪಯೋಗ ಆಗಿದೆ ಮತ್ತು ಇದು ಮುಂದಿನ ದಿವಸಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊರಬೀಳಿದೆ. ಈಗಾಗಲೇ ಕೆಲವೊಂದಿಷ್ಟು ಬಿದ್ದಿದ್ದಾವೆ. ಕಾರ್ಮಿಕ ಇಲಾಖೆ ಇರಬಹುದು, ವಾಲ್ಮೀಕಿ ಇರಬಹುದು, ಇವೆಲ್ಲ ಬಿದ್ದಿದ್ದಾವೆ. ಅವು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತವೆ. ಯಾವುದು ಮುಚ್ಚಿಡಕ್ಕೆ, ಕೆಮ್ಮು ಕರಪ್ಷನ್ ಅನ್ನ ಮುಚ್ಚಿಡ್ಲಿಕ್ಕಾಗಲ್ಲ. ಅವರಿಗೆ ಸಿಕ್ಕುವಂತ ಪ್ರಶಸ್ತಿನ ಅದು. ಹೀಗೆ ಒಂದು ಹಗರಣಗಳೇ ಅವಾರ್ಡ್ ಅಂತ ಅನ್ಕೊಂಡ್ಬಿಟ್ರೆ 60% ಅಂದ್ರು, ನಾವು ಯಾರಿಗಿಂತ ಏನು ಕಡಿಮೆ, ಮುಂಚಿನವ್ರು 40% ಅಂತ ಆರೋಪ ಇತ್ತು, ನಮಗೆ 60% ಅನ್ನೋ ಆರೋಪ. ನಾವು ಇನ್ನೊಂದು ಸ್ವಲ್ಪ ದಿನ ಹೋದರೆ 100%ಗೆ ಹೋಗ್ತೀವಿ ಅನ್ನೋದು ಹೆಮ್ಮೆ ಪಡೋ ಸಂಗತಿನಾ? 4 ದಿವಸ ಸಸ್ಪೆಂಡ್ ಮಾಡೋದು, 5ನೇ ದಿನ ಪ್ರಮೋಷನ್ ಕೊಟ್ಟು ಇನ್ನೊಂದು ಇಲಾಖೆ ಆಯಕಟ್ಟಿನ ಜಾಗ ಕೂರಿಸ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳಿಗೆ ಏನು ಸಂದೇಶ ಹೋಗುತ್ತೆ? ಒಂದಲ್ಲ ಒಂದು ಅಕ್ರಮಗಳು ಸರ್ಕಾರದ ಸುತ್ತ ಗಿರಿಕಿ ಹೊಡೆಯುತ್ತಲೇ ಇವೆ. ಇದೀಗ ಮತ್ತೊಂದು ಗೋಲ್ಮಾಲ್ ಕಾಂಗ್ರೆಸ್ ಸರ್ಕಾರಕ್ಕೆ ಸುತ್ತಿಕೊಂಡಿದೆ. ಈ ಆರೋಪ ಸಚಿವ ಜಮೀರ್ ಅಹಮದ್ಗೆ ಸಂಕಷ್ಟ ತಂದಿಡುವ ಸಾಧ್ಯತೆ ಇದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.